ಇವತ್ತಿನ ವೀಡಿಯೋದಲ್ಲಿ ಒಂದು ರೆಸಿಪಿನ ಶೇರ್ ಮಾಡ್ತೀನಿ. ಹಾಗಲಕಾಯಿ ಮತ್ತು ಹೊಟ್ಟೆಮೆಣಸಿನಕಾಯಿ ಪಲ್ಯ. ಇದೊಂಥರ ತುಂಬ ಡಿಫ್ರೆಂಟಾಗಿದೆ. ಫಸ್ಟು ನಾವು ಹಾಗಲಕಾಯಿನ ನೀಟಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ಅದೇ ರೀತಿ ಹೊಟ್ಟೆಮೆಣಸಿನಕಾಯಿ ಕೂಡ ಡೀಪ್ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು 2 ಈರುಳ್ಳಿ 2 ಟೊಮೊಟೊ ಅದನ್ನು ಕೂಡ ಫ್ರೈ ಮಾಡಿಕೊಂಡು ನೀವು ನೋಡ್ತಿರ್ಬೋದು ಯಾವ ರೀತಿ ಫ್ರೈ ಮಾಡ್ತಿದ್ದೀನಿ ಅಂತ. ಸ್ವಲ್ಪ ರೆಡ್ಡಿಶ್ ಬರೋ ಥರ ಆನಿಯನ್ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಟೊಮೊಟೊ ಆ್ಯಡ್ ಮಾಡಿ ಮತ್ತು ಹಾಗಲಕಾಯಿ ಹುರ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಆ್ಯಡ್ ಮಾಡಬೇಕು. ನೆಕ್ಸ್ಟು ಹೊಟ್ಟೆಮೆಣಸಿನಕಾಯನ್ನು ಆ್ಯಡ್ ಮಾಡಬೇಕು. ಅದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ಈ ಕಡೆ ನಾನು ರೊಟ್ಟಿಗೆ ಸರಿ ಮಾಡ್ಕೊತಿದ್ದೀನಿ. ನೋಡ್ತಿರ್ಬೋದು ನೀವು ಯಾವ ರೀತಿ ಸೇಮ್ ನಾವು ಆ್ಯಶುವಲ್ ಮುದ್ದೆ ಮಾಡೋ ಥರನೇ ಸರಿ ಕೂಡ ಮಾಡ್ಕೊಳೋದು. ನೆಕ್ಸ್ಟ್ ನಾನು ಸರಿನ ಒಂದು ಕಡೆ ಆರೋಕ್ಕಿಟ್ಟು ಕಡಲೆಕಾಳು ಮತ್ತು ಕುಶಾಣಿಕಾಳು ಹುರ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡಿ ನೆಕ್ಸ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಕೊಬ್ಬರಿ ಮತ್ತು ಬೆಲ್ಲ ಮತ್ತು ಹುಣಸೆಹಣ್ಣು ಈ ಮೂರನ್ನು ಆ್ಯಡ್ ಮಾಡಿ ಸ್ವಲ್ಪ ಲಿಡ್. ಅದಾದಮೇಲೆ ನೋಡ್ಬೋದು ನೀವು ಯಾವ ರೀತಿ ಬೆಂದಿರುತ್ತೆ.